ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದೇ ದಿನ 5 ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ, ತೀವ್ರಗೊಳಿಸಿದ್ದಾರೆ. 4 ವಶಕ್ಕೆ ಪಡೆದು ಅರಣ್ಯ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ನಮ್ಮಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ, ಆನೆಗಳ ಸಂಖ್ಯೆ ಹೆಚ್ಚಾಗಿದೆ. ವೈವಿಧ್ಯಮಯ ವನ್ಯಜೀವಿಗಳನ್ನು ಹೊಂದಿರುವಂಥ ತಾಣ ಅಂತ ಹೇಳಿದ್ರೆ ಅದು BR ಹಿಲ್ಸ್, MM ಹಿಲ್ಸ್, ಬಂಡೀಪುರ, ನಾಗರಹೊಳೆ ಅತ್ಯಂತ ವೈವಿಧ್ಯಮಯವಾದ ಪ್ರಾಣಿ ಸಂಕುಲವನ್ನು ನಾವು ಹೊಂದಿದ್ದೇವೆ. ಅದರಲ್ಲಿ 4 ದನಗಾಹಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನೂರು ತಾಲೂಕಿನ ಗಾಜನೂರಿನ 4 ದನಗಾಹಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹುಲಿಗಳ ಕಳೇಬರ ಸಿಕ್ಕ ಸ್ಥಳದಲ್ಲಿ ಪತ್ತೆಯಾಗಿತ್ತು ಹಸುವಿನ ದೇಹ. ಬೇಟೆಯಾಡಿದ ಹಸುವಿಗೆ ಕೀಟನಾಶಕ ಸಿಂಪಡಣೆ ಮಾಡಿರುವಂಥ ಶಂಕೆ ಇದೆ. ಶಂಕೆಯ ಹಿನ್ನೆಲೆ 4 ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಮೃತಪಟ್ಟಿರುವ ಹಸು ಯಾರದ್ದು ಅಂತ ಹೇಳಿ ಅರಣ್ಯ ಇಲಾಖೆ ತನಿಖೆಯನ್ನು ಮಾಡ್ತಾ ಇದೆ. ಹಸು ಕೊಂದಿರುವ ಕೋಪಕ್ಕೆ ದನಗಾಹಿಗಳು ವಿಷ ಇಟ್ಬಿಟ್ರ, ಇಲ್ಲವೇ ಬೇಟೆಗಾರರ ಕೃತ್ಯನ ಇದು? ಈ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಮೃತಪಟ್ಟ ಹುಲಿಗಳಲ್ಲಿ 4 ಹೆಣ್ಣು ಹುಲಿಗಳಾಗಿದ್ದಾವೆ, 1 ಗಂಡು ಹುಲಿಯಾಗಿದೆ. ಆದರೆ ಈ ಸ್ಥಳದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಹುಲಿಗಳ ಸಂಖ್ಯೆ ಇತ್ತು. ಆಗಾಗ ಹುಲಿಗಳು ಕಾಡಿನಿಂದ ನಾಡಿಗೆ ಬರ್ತಾ ಇದ್ವು. ಹಸುಗಳನ್ನು ಮೇಯಿಸಲು ಹೋದಾಗ, ಕುರಿಗಳನ್ನು ಮೇಯಿಸಲು ಹೋದಾಗ ಪ್ರತ್ಯಕ್ಷ ಆಗ್ತಾ ಇತ್ತು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದೇ ದಿನ 5 ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಲಿ ದೇಹದ ಪ್ರಮುಖ ಅಂಗಗಳನ್ನು ಸಂಗ್ರಹ ಮಾಡಲಾಗಿದೆ. ಪರೀಕ್ಷೆಗಾಗಿ ಹುಲಿಗಳ ಅಂಗಾಂಗವನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಹುಲಿಗಳ ದೇಹದ ಪ್ರಮುಖ ಅಂಗಗಳನ್ನು ಕಳಿಸಲಾಗಿದೆ ಲ್ಯಾಬ್ಗೆ. ಸೊ ಅದರ ಮೂಲಕ ಏನಾಗಿದೆ ಅನ್ನೋದನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡುಕೊಳ್ಳಬೇಕಾಗತ್ತೆ. ನೋಡಿ, ಕಾಡಿನಿಂದ ನಾಡಿಗೆ ಪ್ರತ್ಯಕ್ಷವಾಗ್ತಾ ಇದ್ದಂಥ ಹುಲಿರಾಯ ಅಲ್ಲಲ್ಲಿ ಭಯಭೀತಿಯನ್ನು ಹುಟ್ಟಿಸ್ತಾ ಇದ್ದ ನಿಜ. ಕಾಡಿನ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಇದು ಸರ್ವೇ ಸಾಮಾನ್ಯ ಅಥವಾ ಅತೀ ಸಾಮಾನ್ಯವಾಗಿತ್ತು. ಅಲ್ಲಲ್ಲಿ ಹುಲಿರಾಯ ಪ್ರತ್ಯಕ್ಷ ಆಗ್ತಾ ಇದ್ದ. ಕೆಲವು ಕಡೆ ಗೋವುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ, ಕೆಲವು ಕಡೆ ಕುರಿ ಮೇಕೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ, ಅಲ್ಲಲ್ಲಿ ಮನುಷ್ಯರ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿರುವಂಥ ನಿದರ್ಶನಗಳು ಈ ಹಿಂದೆ ಇತ್ತು, ಇತ್ತೀಚೆಗೆ ಇಲ್ಲ. ಆದರೆ ಮೊನ್ನೆ ಅಷ್ಟೇ ಅಥವಾ ನಿನ್ನೆ ಅಷ್ಟೇ ಒಂದು ಹಸುವನ್ನು ಕೊಂದು ಹಾಕಿತ್ತು ಅಂತ ಕಾಣಿಸುತ್ತೆ. ಕೊಂದು ಹಾಕಿದ ನಂತರದಲ್ಲಿ ಒಂದು ಹುಲಿ ಕೊಂದು ಹಾಕಿದೆ ಅಂತ ಹೇಳಿದ್ರೆ ಉಳಿದಂಥ ಹುಲಿಗಳು ಕೂಡ ಅದನ್ನು ಸೇವಿಸಲು ಬಂದಾಗ ನನ್ನ ಹಸುವನ್ನು ಕೊಂದಿದೆ ಈ ಹುಲಿ ಅಂತ ಹೇಳಿ ಅದಕ್ಕೆ ಕ್ರಿಮಿನಾಶಕವನ್ನು ಬೆರೆಸಿಬಿಟ್ರ, ಅದರ ಮೂಲಕ ಹುಲಿಗಳ ಸಾವಿಗೆ ಕಾರಣರಾದ್ರ. ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮಲೆಮಹದೇಶ್ವರ ಬೆಟ್ಟನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರಿತೀವಿ ನಾವು. BR ಹಿಲ್ಸನ್ನು ಕೂಡ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರಿತೀವಿ ನಾವು. ಆದರೆ ಹುಲಿಗಳಿಗೆ ಅಲ್ಲೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ. ಇದಕ್ಕೆ ಯಾರು ಹೊಣೆ? ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಮಲೆ ಮಹದೇಶ್ವರ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ವಲಯ ಅದರ ಮೀನ್ಯಂ ಬಳಿ ಎಂದು 5 ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಒಂದು ತಾಯಿ ಹುಲಿ ಮತ್ತು ಅದರ 4 ಮರಿ ಸೇರಿ 5 ಹುಲಿಗಳು ಸಾವಿಗೀಡಾಗಿರುವುದು ನೋವಾಗಿದೆ. ಈ ವಿಷಯ ತಿಳಿದ ಕೂಡಲೇ ನಾನು PCCF ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ. ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಆಘಾತವಾಗಿದೆ. ಎಲ್ಲ ವನ್ಯಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತ ದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಳಿವಿನಂಚಿನಲ್ಲಿರುವಂಥ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಅತ್ಯಂತ ಸಚಿವರು ಹೇಳ್ತಾ ಇದ್ರು, ಅಳಿವಿನಂಚಿನಲ್ಲಿರುವಂಥ ವನ್ಯ ಸಂಕುಲ ಇದು ಅಂತ ಹೇಳಿ, ಪ್ರಾಣ ಸಂಕುಲ ಅಂತ ಹೇಳಿ, ಪ್ರಾಣಿ ಸಂಕುಲ ಇದು. ಹೌದು, ಹುಲಿಗಳು ಕೂಡ ಅಳಿವಿನಂಚಿಗೆ ಬರ್ತಾ ಇದ್ದಾವೆ. ಆದರೆ ಈ ಪ್ರಭೇದ ಇದೆಯಲ್ಲ, ಹುಲಿಗಳ ಪ್ರಭೇದ ಇದೆಯಲ್ಲ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚು.
ಪಶ್ಚಿಮ ಬಂಗಾಳದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚು, ಆನಂತರದಲ್ಲಿ ಕರ್ನಾಟಕ. ಈಗ ಕರ್ನಾಟಕದ ಗಣತಿಯ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಹುಲಿಗಳಿದ್ದಾವೆ, ಆನೆಗಳಿದ್ದಾವೆ. ಈ ವನ್ಯ ಪ್ರಾಣಿಗಳನ್ನು, ವನ್ಯಜೀವಿಗಳನ್ನು ಉಳಿಸಿಕೊಂಡು ಕಾಪಾಡಿಕೊಂಡು ಹೋಗಬೇಕಾದಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ. ಯಾಕೆಂತ ಹೇಳಿದರೆ ಇಡೀ ಭೂಮಿಯಲ್ಲಿ ಪ್ರತಿಯೊಂದು ಪ್ರಾಣಿಯೂ ಕೂಡ ನೈಸರ್ಗಿಕ ಸಮತೋಲನ ಕಾಪಾಡಲಿಕ್ಕೆ ಅತ್ಯಗತ್ಯವಾಗಿರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ನೈಸರ್ಗಿಕ ಸಮತೋಲನ ಅಸಮತೋಲನವಾಗಿಬಿಡುತ್ತೆ, ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ. ಸೊ ಈ ಕಾರಣದಿಂದಾಗಿಯೇ ವನ್ಯಜೀವಿಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ. ಬಟ್ ಅಲ್ಲಿ ಸುರಕ್ಷತೆ ಇಲ್ಲ. ಈ ಸಾವಿಗೆ ಯಾರು ಹೊಣೆ ನೋಡ್ಬೇಕು ತನಿಖೆಯ ನಂತರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, 5 ಹುಲಿಗಳ ಸಾವು ನಿಜಕ್ಕೂ ಕೂಡ ಆಶ್ಚರ್ಯ, ಆಘಾತ. ಸರ್ಕಾರಕ್ಕೆ ಆಶ್ಚರ್ಯ, ಆಘಾತ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಸರ ಪ್ರಿಯರಿಗೆ, ಪ್ರಾಣಿ ಪ್ರಿಯರಿಗೆ, ಅನೇಕ ಜನ MMLSಗೋ, BRLSಗೋ, ಬಂಡೀಪುರಕ್ಕೋ, ನಾಗರಹೊಳೆಗೆ ಹೋದಂಥವ್ರಿಗೆ ಒಂದು ಸಲ ಹುಲಿ ಸೈಟ್ ಆದರೆ ಅದರ ಖುಷಿನೇ ಬೇರೆ. ಬಟ್ ಇಲ್ಲಿ 5 ಹುಲಿಗಳು ಹೀಗೆ ಮೃತಪಟ್ಟಿದ್ದಾವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನಸ್ಸು ಕೂಡ ಮರುಗ್ತಾ ಇದೆ. ಏನು ಕಾರಣ, ಏನೆಲ್ಲ ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ? ಒಂದು ಸಾವು ಪ್ರಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಆ ಘಟನಾ ಸ್ಥಳಕ್ಕೆ ಮುಖ್ಯವಾಗಿ CCF BP ರವಿ ಅವರ ಒಂದು ತಂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ರವಿ ಅವರ ಒಂದು ನೇತೃತ್ವದಲ್ಲಿ 6 ಮಂದಿ ತನಿಖಾ ತಂಡ ಇರ್ತಕ್ಕಂಥದ್ದು. ಹೀಗಾಗಿ 14 ದಿನಗಳ 14 ದಿನದಲ್ಲಿ ಹುಲಿ ಸಾವಿನ ಸಮಗ್ರ ವರದಿಯನ್ನು ಕೊಡ್ಲಿಕ್ಕೆ ಸೂಚನೆಯನ್ನ ಕೊಡ್ಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಒಂದು ತಾಯಿಯ ಹುಲಿ ಏನಿದೆ, ಈ ಒಂದು ತಾಯಿ ಹುಲಿ ಈ ಒಂದು ವಿಷಕ್ಕೆ ತುತ್ತಾಗಿರುತ್ತೆ. ತದನಂತರ ಮರಿ ಹುಲಿಗಳು ಕೂಡ ಸಿಲುಕಿಕೊಂಡಿರ್ತಕ್ಕಂಥದ್ದು ಅನ್ನೋ ಅನುಮಾನಗಳು ವ್ಯಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಒಂದು ನಿರ್ಲಕ್ಷ್ಯದಿಂದ ಈ ತರದ ಪ್ರಕರಣಗಳು ನಡೆದಿದೆ ಅಂತ ಹೇಳಿ ಪರಿಸರವಾದಿಗಳು ಕೂಡ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಇವತ್ತು 4 ಮರಿಗಳ ಮರಣೋತ್ತರ ಪರೀಕ್ಷೆಯ ಬಳಿಕ NCCಯ ಮಾರ್ಗಸೂಚಿಯ ಅನ್ವಯವಾಗಿ 5 ಹುಲಿಗಳ ಕಳಬರವಿದೆ. ಇದರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸುವಂತ ಒಂದು ಕೆಲಸಕ್ಕೆ ಈಗ ಅರಣ್ಯ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಮಂದಿ ದನಗಾಹಿಗಳೇನಿದ್ದಾರೆ ಇವರನ್ನ ಅರಣ್ಯ ಇಲಾಖೆ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಲಾಗಿದೆ. ಹನೂರು ತಾಲೂಕಿನ ಗಾಜನೂರು ಏನು ವ್ಯಾಪ್ತಿ ಇದೆ, ಇಲ್ಲಿ 4 ಅರಣ್ಯ ಇಲಾಖೆ ವಶಕ್ಕೆ ಇರ್ತಕ್ಕಂಥದ್ದು. ಮುಖ್ಯವಾಗಿ ಅಲ್ಲಿ ಜಾನುವಾರುಗಳ ಮೇಲೆ ಹುಲಿಗಳು ದಾಳಿ ಮಾಡಿರ್ತಕ್ಕಂಥ ಸಾಧ್ಯತೆಗಳಿರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಅವಕ್ಕೆ ವಿಷ ಉಣಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ದನಗಾಹಿಗಳೇನಿರ್ತಾರೆ ಅವರನ್ನ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ 4ರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಸ್ಥಳಕ್ಕೆ, ಘಟನೆ ನಡೆದಿರತಕ್ಕಂಥ ಸ್ಥಳಕ್ಕೆ ಈಗ ವಾಹನದಳ ಇರ್ಬೋದು, ಜೊತೆಗೆ ತನಿಖಾ ತಂಡ ಈಗ ಪರಿಶೀಲನೆಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹುಲಿಗಳ ಕಳೆಬರೆ ಸಿಕ್ಕಂತಹ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಒಂದು ಹಸುವಿನ ಮೃತದೇಹವೂ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆ ಬೇಟೆಯಾಡುವಂತ ಒಂದು ಕೆಲಸಕ್ಕೆ ಹುಲಿ ಮುಂದಾಗಿರುತ್ತೆ. ಹೀಗಾಗಿ ವಿಷಪ್ರಾಶನವನ್ನು ಮಾಡತಕ್ಕಂಥ ಒಂದು ಕೆಲಸ, ಅಂದ್ರೆ ಕೀಟನಾಶಕವನ್ನು ಸಿಂಪಡಣೆ ಮಾಡತಕ್ಕಂಥ ಒಂದು ಕೆಲಸ ಆಗಿರಬಹುದು ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗಿದೆ. ಜೊತೆಗೆ ದನಗಾಹಿಗಳನ್ನ ಏನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರನ್ನ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹುಲಿಗಳು ಸತ್ತು ಬಿದ್ದಂತಹ ಹುಲಿಗಳು ಏನು ಸಾವನ್ನಪ್ಪಿದ್ವು ಆ ಒಂದು ಸ್ಥಳದಲ್ಲೇ ಹಸುವಿನ ಒಂದು ಮೃತದೇಹ ಪತ್ತೆ ಆಗಿತ್ತು. ಆ ಒಂದು ಕಳೆಬರ ಪತ್ತೆ ಆಗಿರ್ತಕ್ಕಂಥ ಒಂದು ಜಾಗದಲ್ಲೇ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಸತ್ತಂತ ಹಸುವಿನ ಪಾಲಕರಾರು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಹಸು ಕೊಂದಂತಹ ಒಂದು ಕೋಪಕ್ಕೆ ದನಗಾಹಿಗಳೇ ವಿಷ ಇಟ್ರ ಅನ್ನೋ ಒಂದು ಅನುಮಾನ ವ್ಯಕ್ತ ಆಗಿದೆ. ಮುಖ್ಯವಾಗಿ ಈಗ ಅರಣ್ಯ ಇಲಾಖೆ ಸಚಿವರು ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸೂಚನೆ ಅನ್ವಯವಾಗಿ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಮರಣೋತ್ತರ ಪರೀಕ್ಷೆ ಬಂದ ನಂತರ ಜೊತೆಗೆ ಈಗಾಗಲೇ ಆ ಒಂದು ವರದಿಯನ್ನ ಪ್ರಯೋಗಾಲಯಕ್ಕೆ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ ತನಿಖೆ ಈಗ ಆರಂಭಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತನಿಖಾ ಓಕೆ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.